ಈಗ ಜಸ್ಟ್ ಒಂದು ವಿಡಿಯೋ ನೋಡಿದೆ ಆ್ಯಂಡ್ ಐ ಲರ್ನ್ ಅ ಗ್ರೇಟ್ ಲೆಸನ್ ಇನ್ ದ್ಯಾಟ್. ಆ ವಿಡಿಯೋ ಒಳಗೆ ಒಂದು ಫಂಕ್ಷನಿಂದ ಅರೇಂಜ್ಮೆಂಟ್ ಆಗಿತ್ತು ರೀ. ಭಾಳ ಮಂದಿ ಬಂದಿದ್ರು ಆ್ಯಂಡ್ ಅದ್ರೊಳಗೆ 2 ಮೇನ್ ಕ್ಯಾರೆಕ್ಟರ್ಸ್, 2 ವುಮೆನ್ಸ್. ಅವರು ಒಬ್ಬರದ್ದು ಫಂಕ್ಷನ್ ಇತ್ತು ಆ್ಯಂಡ್ ಇನ್ನೊಬ್ಬರು ಫಂಕ್ಷನ್ ಒಳಗೆ ಏನೇನು ಅವು ಕೆಲಸ ಇರ್ತಾವೆ ಅವು ಮಾಡಾಕತ್ತಿದ್ರು. ಆ್ಯಂಡ್ ಅವರಿಬ್ಬರು ತಮ್ಗೆ ನೋಡಿ ಒಂದು ಇಮೋಷ್ನಲ್ ಕಾಂಟ್ಯಾಕ್ಟ್ಲೆ ನಗಾಕತ್ತಿದ್ರು. ಸೊ ನಾ ಏನು ಕಲಿತೆ ಅಂದ್ರೆ ಆ್ಯಕ್ಚುಲಿ ನಾವು ಎಷ್ಟೇ ತುಟ್ಟಿದ ಜ್ಯುವೆಲ್ರಿ ಹಾಕ್ಕೊಲಿ, ಸಾರಿ ಹಾಕ್ಕೊಲಿ, ಡ್ರೆಸ್ ಹಾಕ್ಕೊಲಿ, ಆ ಮೂಮೆಂಟ್ ಒಳಗೆ ನಮ್ಗೆ ಹ್ಯಾಪಿನೆಸ್ ಇರಲಿಲ್ಲ ಅಂದ್ರೆ ಏನು ಆಗಾಕತ್ತೈತೆ ಅದ್ರೊಳಗೆ ನಮಗೆ ಹ್ಯಾಪಿನೆಸ್ ಇರಲಿಲ್ಲ, ಇದು ಭಾಳ ಒಳ್ಳೆ ಫಂಕ್ಷನ್ ಆಗತ್ತೈತೆ ಹಂಗೇನಾದರೂ ಹ್ಯಾಪಿನೆಸ್ ಇರಲಿಲ್ಲ ಅಂದ್ರೆ ದೇರ್ ಈಸ್ ನೋ ಯೂಸ್ ಆಫ್ ಸಚ್ ಜ್ಯುವೆಲ್ರೀಸ್. ಆ್ಯಂಡ್ ಅವ್ರು ಆ ಮೂಮೆಂಟ್ ಒಳಗೆ ಒಂದು ಖುಷಿಲೇ ಅದು ಲೀಡ್ ಮಾಡಾಕತ್ತಿದ್ರು. ಆ ಮೂಮೆಂಟ್ ಒಳಗೆ ಅದು ಹೆಂಗೆ ಅವರಿಬ್ಬರು ಫ್ರೆಂಡ್ಸ್ ಆಗಿರಲಿ ಅವ್ರ ಸಿಸ್ಟರ್ಸ್ ಇರಲಿ, ಹೆಂಗೆ ಅದು ಒಂದು ಕಂಫರ್ಟೇಬಲ್ ಅವರಿದ್ರೆ ಆ ಮೂಮೆಂಟ್ ಒಳಗೆ ಅದು ಒಂದು ಕ್ಲಾಸ್ ಮತ್ತು ಅದು ಒಂದು ಪ್ರೈಡ್ ಮತ್ತು ಅದು ಕಾನ್ಫಿಡೆನ್ಸ್ ಆ ಮೂಮೆಂಟ್ ಇನ್ನೊಮ್ಮೆ ಬರೋದಿಲ್ಲ. ಸೊ ಅದು ಸ್ಪೆಷಲ್ ಹೆಂಗೆ ಆಗ್ಬೋದಂದ್ರೆ ಜಸ್ಟ್ ಆ ಮೂಮೆಂಟ್ ಒಳಗೆ ನಾವು ನಾವು ಜಸ್ಟ್ ಕಳೆದು ಹೋಗ್ಬಿಡೋದು ಅದು ಬೆಸ್ಟ್ ರೀ. ಸೊ ವಾಟ್ ಡು ಯು ಥಿಂಕ್? ಅವ್ರು ಇಬ್ಬರು ಕಳೆದು ಹೋಗ್ಬಿಟ್ಟಿದ್ರೆ ಆ ಮೂಮೆಂಟ್ ಒಳಗೆ ಹೆಂಗೆ ಅವ್ರು ನಗೋದು ಅದು ಫಂಕ್ಷನ್ ಒಳಗೆ ಎಂಥ ಬ್ಯೂಟಿಫುಲ್ ಆಗಿ ಅದು ಇತ್ತು. ವಾಟ್ ಡು ಯು ಥಿಂಕ್? ಲೆಟ್ ಮಿ ನೋ ಇನ್ ದ ಕಮೆಂಟ್ಸ್. ಹ್ಯಾಪಿನೆಸ್ ಇಂಪಾರ್ಟೆಂಟ್ ಇನ್ ಜ್ಯುವೆಲ್ರಿ ಅವೆಲ್ಲ ನಿಮ್ಮದು ಅಪಿಯರೆನ್ಸ್. ಐ ಥಿಂಕ್ ಹ್ಯಾಪಿನೆಸ್ ಒಂದು ತಿಲಕ್ ಹಚ್ಚಂಗದ ನಮ್ಮ ಔಟ್ಫಿಟ್ ಮೇಲೆ. ವಾಟ್ ಡು ಯು ಥಿಂಕ್?